ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ಕೋಗಿಲೆ ಎಷ್ಟು ಚೆನ್ನಾಗಿ ಕೂಗ್ತಿತ್ತು ಕೇಳಿಸ್ಕೊಂಡ್ರೆ, ಆ ಸೌಂಡ್ ಕೇಳಿಸ್ಕೊಳ್ಳಿ ಅಂತಲೇ ನಾನು ಏನೂ ಮಾತಾಡಲಿಲ್ಲ ಶುರುವಲ್ಲಿ. ಇವತ್ತು ದೋಸೆಗೆ ನೆನೆ ಹಾಕಿದ್ದೀನಿ. ಅಂದರೆ ದೋಸೆ ಹಿಟ್ಟು ರೆಡಿಯಾಗಿದೆ, ಚೆನ್ನಾಗಿ ಉಕ್ಕು ಬಂದಿದೆ. ನಾನಿವತ್ತು ದೋಸೆ ಮಾಡ್ತಾಯಿದ್ದೀನಿ. ನಿಂತ್ಕೊಂಡು ಸ್ವಲ್ಪ ಕೆಲಸ ಮಾಡಬಹುದು, ಆದರೆ ಕೂತ್ಕೊಂಡೇನು ಮಾಡೋದಕ್ಕಾಗ್ತಿಲ್ಲ. ಅದಕ್ಕೆ ಸಾಂಬಾರು ಮಾಡೋದಕ್ಕೆ ಅಂತ ಹೇಳಿ ಶಾರು ಕೈಲಿ ಕಾಯಿಯನ್ನು ತುರಿಸ್ಕೊತಾ ಇದ್ದೀನಿ. ಕಾಯಿ ತುರಿಯೋದು, ಕಾಯಿ ಸರಿಯೋದು, ನಮ್ಮ ಕಡೆ ತುರಿಯೋದು ಅಂತಲೇ ಹೇಳೋದು. ಅದಾದಮೇಲೆ ನಾನು ಯಾವುದೇ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಇವತ್ತು ರಕ್ಷಾಬಂಧನ ಇದೆ ಅಲ್ವಾ, ಅದರಿಂದ ನಾನು ರಾಖಿಗಳನ್ನ ತರಿಸಿದ್ದೀನಿ. ಇದೇನಪ್ಪ ಇಷ್ಟೊಂದು ರಾಖಿ ತರಿಸಿದ್ದಾರೆ ಅಂದ್ಕೊಂಡ್ರಾ? ಪ್ರತಿ ವರ್ಷ ನಾನು 4 ಜನಕ್ಕೆ ರಾಖಿ ಕಟ್ತೀನಿ. ನಮ್ಮ ಅಣ್ಣಂದಿರು 3 ಜನ ಮತ್ತು ನನ್ನ ಫ್ರೆಂಡ್ ಅನಿತಾ ಇದ್ದಾರಲ್ವ, ಅವ್ರ ಹಸ್ಬೆಂಡ್ ಕೇಶವಣ್ಣ ಅಂತ, ಅವ್ರಿಗೂ ಕೂಡ ಕಟ್ತೀನಿ. ಬೇರೆ ದಿನ ಆಗಿದ್ದರೆ ನಾನು, ಅಂದರೆ ಮುಂಚೆ ಥರ ಆಗಿದ್ದರೆ ನಾನು ಮನೆಯಲ್ಲೇ ಏನಾದರೂ ಸ್ವೀಟ್ ಪ್ರಿಪೇರ್ ಮಾಡ್ತಿದ್ದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ನನಗೆ ಆಗಲ್ಲ ಇವಾಗ, ಅದರಿಂದ ನಾನು ಬೇಕ್ರಿನಲ್ಲೇ ಸ್ವೀಟ್ ತರಿಸ್ದೆ. ಅಣ್ಣ ಇಲ್ಲೇ ಪಟ್ಟಣಕ್ಕೆ ಹೋಗಿದ್ದಂತೆ, ಏನೋ ಕೆಲಸ ಇದೆ ಅಂತ ಫೋನ್ ಮಾಡಿದೆ. ಸರಿ ನಾನು ಪಟ್ಟಣದಲ್ಲಿದ್ದೀನಿ, ಹಾಗೆ ಊರಿಗೆ ಹೋಗುವಾಗ ಬರ್ತೀನಿ ಅಂತ ಹೇಳಿ ಬಂದು ರಾಖಿ ಕಟ್ಟಿಸ್ಕೊಂಡ. ಮತ್ತೊಬ್ಬ ಅಣ್ಣ ಮೈಸೂರಿನಲ್ಲಿದ್ದಾನೆ, ಅವನು ಮಕ್ಕಳನ್ನೆಲ್ಲ ಬಿಡಬೇಕು, ವ್ಯಾನಲ್ಲಿ ಮಕ್ಕಳನ್ನ ಬಿಡ್ತಾನೆ ಸ್ಕೂಲಿಗೆ. ಸೊ ರಜಾ ಇಲ್ಲ, ನನಗೆ ರಜಾ ಸಿಕ್ಕಾಗ ಬರ್ತೀನಿ ಅಂತ ಹೇಳಿದ್ದಾನೆ. ಅವ್ನಿಗೆ ಯಾವಾಗಲೂ ಲೇಟೇ ಆಗುತ್ತೆ ಕಟ್ಟೋದು. ಮತ್ತೊಬ್ಬ ಅಣ್ಣ ಇಲ್ಲೇ ಇದ್ದಾನೆ, ನಮ್ಮ ದೊಡ್ಡಪ್ಪನ ಮಗ, ಅವನು ಕೆಲಸಕ್ಕೆ ಮೈಸೂರಿಗೆ ಹೋಗ್ತಾನೆ. ಸೊ ಅವನಿಗೂ ಇವತ್ತು ರಜಾ ಇರಲಿಲ್ಲ, ನಾಳೆ ಸಾಯಂಕಾಲ ಬರ್ತೀನಿ ಅಂತ ಹೇಳಿದ್ದಾನೆ. ಅವ್ರು ಯಾವಾಗ ಸಿಗ್ತಾರೋ ಆವಾಗ ನಾನು ರಾಖಿ ಕಟ್ಟಿರ್ತೀನಿ. ಅಣ್ಣಂದ್ರ ಕೈಲಿ ಕಾಣಿಕೆ ಈಸ್ಕೊಳ್ಳೋದೇ ಒಂಥರ ಖುಷಿ. ಇವತ್ತು ಹುಣ್ಣಿಮೆ ಇತ್ತಲ್ವ, ಸೊ ಅದರಿಂದ ದೀಪ ಹಚ್ಚಿದೆ. ತುಳಸಿ ಗಿಡ 2 ತುಳಸಿನೂ ಹಾಕಿದೆ ಅಲ್ವ, ತುಂಬ ಚೆನ್ನಾಗಿ ಬರ್ತಿದೆ. ನಮ್ಮನೆ ಹತ್ರ ವಾತಾವರಣ ಅಂತೂ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ತೋರಿಸ್ದಾಗೆಲ್ಲ ತೋರಿಸ್ತೀನಿ. ಐಶು ಯಾವಾಗಲೂ ಸಿಂಪಲ್ಲಾಗಿ ಚೆನ್ನಾಗಿ ರಂಗೋಲಿ ಬಿಡ್ತಾಳೆ, ಅದಕ್ಕೆ ಅದನ್ನು ಕೂಡ ತೋರಿಸ್ದೆ. ನಾನು ಯಾವಾಗಲೂ ಕೂಡ ನಮ್ಮ ಮನೆ ತೋಟದಲ್ಲಿ ಎಷ್ಟು ಸಿಗುತ್ತೋ ಅಷ್ಟೇ ಹೂ ಮುಡಿಸಿ ನಾನು ದೀಪ ಹಚ್ತೀನಿ. ಇದು ರಂಗೋಲಿ ಹಬ್ಬದ ದಿನ ಬಿಟ್ಟಿದ್ದವಳು, ಸೊ ಅದೇ ರಂಗೋಲಿಗೆ ದೀಪ ಹಚ್ಚಿದ್ದೀನಿ. ದೇವ್ರ ಮನೆದು ಹೊಸ್ತಿಲ್ದೇನು ಪ್ರತಿದಿನ ಬಿಡೋದಿಲ್ಲ. ಯಾವಾಗ ಅದು ಕೆಟ್ಟೋಗುತ್ತೋ ಅವಾಗ ವರ್ಷಿ ಅಥವಾ ವಾರಕ್ಕೊಂದ್ಸಲ ತೆಗಿತೀನಿ ಅಷ್ಟೇ. ಇದು ಮಧ್ಯಾಹ್ನ ವಿಡಿಯೋ ಮಾಡ್ಕೋತಿರೋದು. ಬೆಳಗ್ಗೆ ನಾನು ಅವರೆಕಾಳು ಸಾಂಬಾರು ಮಾಡಿದೆ. ಹುಡುಗರೆ ಎಲ್ಲ ಎಡ್ದುಕೊಟ್ಟಿದ್ರು, ಮೊನ್ನೆ ಶನಿವಾರದಲ್ಲಿ ಸಂತೆಯಲ್ಲಿ ತಂದಿದ್ರಲ್ವ, ಆವಾಗಲೇ ಅದನ್ನು ಫ್ರಿಜ್ನಲ್ಲಿ ಇಟ್ಕೊಂಡಿದ್ದೆ. ಅದನ್ನು ಹಾಕಿ ಅವರೆಕಾಳು ಗೊಜ್ಜು ಮಾಡಿದ್ದೆ. ಅಮ್ಮಂಗೆ ಹಸ್ರಿಗಿರೋದೇನು ತಿನ್ನಬಾರ್ದು ಅಂತ ಹೇಳಿದರೆ ಹಸ್ರದ್ದು ತರಕಾರಿಗಳು, ಬೆಂಡೆಕಾಯಿ, ಹೀರೆಕಾಯಿ ಇದೆಲ್ಲ ತಿನ್ನಬೇಡ ಅಂತ ಹೇಳಿದ್ದಾರೆ. ಅಮ್ಮಂಗೆ ಸಪ್ರೇಟಾಗಿ ಕ್ಯಾರೆಟ್ ಹಾಕಿ ಗೊಜ್ಜು ಮಾಡಿಕೊಟ್ಟೆ. ಅರ್ತಿಂಗ್ ಮಾಡ್ತಾರೆ ಅಂತ ಹೇಳಿದ್ದೆ ಅಲ್ವಾ, ನೋಡಿ ಇವತ್ತು ಅರ್ತಿಂಗ್ ಮಾಡಿದ್ದಾರೆ ಇಲ್ಲೇ ಪಕ್ಕದಲ್ಲಿ. ಅದು ಗ್ರೌಂಡಿಂಗ್ ಅಂತಲೂ ಅಂತಾರೆ. ಸೊ ಇವಾಗ ಮಾಡಿದ್ದಾರೆ. ನಾವು ಮನೆಗೆ ಬಂದಿದ್ದು ಅರ್ಜೆಂಟ್ನಲ್ಲಿ ಬಂದ್ವಿ ಅಲ್ವಾ, ಆವಾಗ ಮಾಡಿಸಿರಲಿಲ್ಲ. ನಿಮಗೆ ಹೇಳಿದೆ ಚಪ್ಪಲಿ ಇಟ್ಕೊಳ್ಳೋದಕ್ಕೆ ನನಗೆ ಜಾಗನೇ ಇಲ್ಲ ಅಂತ. ಐಶು ಈ ಕಡೆ ಸೈಡ್ ಇಟ್ಟಿದ್ದಾಳೆ. ನನ್ನ ಫ್ರೆಂಡ್ ಅಮ್ಮ ನನ್ನ ನೋಡೋದಕ್ಕೆ ಬಂದ್ರಲ್ವಾ, ನಾನು ಲೈವ್ ವಿಡಿಯೋದಲ್ಲಿ ಬಂದಾಗ ನೀವು ನೋಡಿರ್ತೀರಾ, ಇಲ್ಲಾಂದರೆ ನೋಡಿ ಲೈವ್ ವಿಡಿಯೋದಲ್ಲಿ. ಅವರು ಈಶಾನ್ಯ ಮೂಲೆ ಅಲ್ವವ, ಅದು ಅಲ್ಲಿ ಇಡಬಾರ್ದು ಕಣವ ಚಪ್ಪಲ್ನ ಅಂತ ಹೇಳಿದ್ರು. ನನಗೂ ಕೂಡ ಮರ್ತು ಹೋಗಿತ್ತು. ಅಂದರೆ ಹೊರಗಡೆ ಇಡೋಣ ಅಂತ ಹೇಳಿದ್ರೆ ಕೋತಿಗಳ ಕಾಟ, ಒಂದು ಚಪ್ಪಲ್ಲೂ ಬಿಡಲ್ಲ. ಡಸ್ಟ್ಬಿನ್ ಇಟ್ಟರು ಅಷ್ಟೇ ಎಲ್ಲ ಚೆಲ್ಲಿ ಗಲೀಜು ಮಾಡುತ್ತೆ. ಈ ಮಕ್ಕಳಿಗೆಲ್ಲ ಸ್ಕೂಲ್ ಬಿಟ್ಟಿದೆ, ಅಂದರೆ 4 ಗಂಟೆ 4:15 ಆಗಿದೆ. ಅವರು ಬೋರೆಗೆ ಹೋಗಬೇಕು, ಅಂದರೆ ತುಂಬ ದೂರ ಇದೆ, ಅದರಿಂದ ಬ್ಯಾಗ್ ಇಲ್ಲೇ ಇಟ್ಟು ಹೋಗ್ತಾರೆ. ಅವರು ಟ್ಯೂಷನ್ಗೆ ಬರುವಾಗ ಕೈ ಬೀಸ್ಕೊಂಡು ಬರ್ತಾರೆ. ನಾನು ಬೆಳಗ್ಗೆ ಟೈಮ್ ವಾಕ್ ಹೋಗೋದು ಕೂಡ ಆ ಕಡೆನೇ ಹೋಗೋದು. ಅಂದರೆ ತುಂಬ ಚೆನ್ನಾಗಿ ಗಾಳಿ ಎಲ್ಲ ಬರುತ್ತೆ, ಗಿಡ ಮರಗಳೆಲ್ಲ ಇದೆ, ಅದರಿಂದ ನಾನು ಅಲ್ಲಿಗೆ ವಾಕ್ ಹೋಗ್ತೀನಿ. ಇವಾಗ ಹೋಗ್ತಿಲ್ಲ, ಒಂದು 15 ದಿನ 20 ದಿನ ರೆಸ್ಟ್ ಮಾಡೋದಕ್ಕೆ ಹೇಳಿದ್ದಾರೆ ಡಾಕ್ಟರು. ಅದರಿಂದ ಇವಾಗ ಹೋಗ್ತಿಲ್ಲ, ಸ್ವಲ್ಪ ಹುಷಾರಾದ್ಮೇಲೆ ವಾಕ್ ನಿಲ್ಲಿಸೋದಿಲ್ಲ, ಹೋಗ್ತೀನಿ. ವಾಕ್ ಮಾಡಬಹುದು ಅಂತ ಹೇಳಿದ್ದಾರೆ. ಇವರು ಪ್ರತಿದಿನ ಅಂಗನವಾಡಿಗೆ ಹೋಗ್ತಾರೆ. ಅವ್ರು ಹೋಗುವಾಗೆಲ್ಲ ಆ ಮಗು ಬಾಯಿ ಮಾಡಿ ಹೋಗುತ್ತೆ, ಅದ್ರ ಸ್ಮೈಲ್ ನೋಡೋಕ್ಕೆ ಚೆಂದ. ಇವಾಗ ಮೂಡ್ ಚೆನ್ನಾಗಿಲ್ಲ ಅವನಿಗೆ, ಅದಕ್ಕೆ ಸ್ಮೈಲ್ ಮಾಡ್ತಿಲ್ಲ, ಬಾಯಿ ಕೂಡ ಮಾಡ್ತಿಲ್ಲ. ಬೆಳಿಗ್ಗೆ ಟೈಮ್ ಆಲ್ಮೋಸ್ಟ್ ನಾನು ಹೊರಗಡೆನೇ ಕೆಲಸ ಇರೋದೆ. ಪಾತ್ರೆ ತೊಳೆಯೋದು, ನೀರು ಹಿಡ್ಕೊಳ್ಳೋದು, ಬಟ್ಟೆ ತೊಳೆಯೋದೆಲ್ಲ ಹೊರಗಡೆ ಕೆಲಸ ಇರ್ತಿತ್ತಲ್ವ. ಎಲ್ಲ ಮಕ್ಕಳು ಸ್ಕೂಲಿಗೆ ಹೋಗೋ ಮಕ್ಕಳೆಲ್ಲ ಬಾಯಿ ಮಾಡಿ ಹೋಗ್ತಾರೆ. ಅಂದರೆ ನಮ್ಮದು ಮೇನ್ ರೋಡ್ ಪಕ್ಕದಲ್ಲೇ ಅಲ್ವ ಇರೋದು, ಅದರಿಂದ. ಸಂಜೆ ಪ್ರತಿದಿನದ ಹಾಗೆ ಇವತ್ತು ಟ್ಯೂಷನ್ ಮಾಡಿದೆ. ಎಲ್ಲರೂ ಟ್ಯೂಷನ್ ಮಾಡಬೇಡ, ಸ್ವಲ್ಪ ದಿನ ರೆಸ್ಟ್ ಮಾಡು ಅಂತ ಹೇಳ್ತಾರೆ. ಆದರೆ ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ರೆಸ್ಟ್ ಮಾಡಿರ್ತೀನಿ. ಸಂಜೆ 2 ಅವರ್ಸ್ ಮಾತ್ರ ಕೂತ್ಕೊಂಡು ಅವ್ರಿಗೆ ಪಾಠ ಹೇಳ್ಕೊಡ್ತೀನಿ.
ಚಿಕ್ಕ ಮಕ್ಕಳಿಗೆ ಪಕ್ಕನೇ ಕೂತ್ಕೊಂಡು ಹೇಳ್ಕೊಡ್ಬೇಕು. ಆದರೆ ನನಗೆ ಇವಾಗ ಕೆಳಗಡೆ ಕೂತ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಅದಕ್ಕೆ ಇವೆರಡು ಚಿಕ್ಕ ಮಕ್ಕಳುಗಳನ್ನ ನನ್ನ ಪಕ್ಕ ಚೇರ್ನಲ್ಲೇ ಕೂರಿಸ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರೂ ಕೇಳ್ತಿರ್ತಾರೆ, ಆಸ್ಪತ್ರೆಯಲ್ಲಿ ಒಂದಿನ ಕೂಡ ಅಡ್ಮಿಟ್ ಮಾಡ್ಕೊಳ್ದೆ ವಾಪಸ್ ಕಳಿಸ್ಬಿಟ್ರಾ ನಿಮ್ಮನ್ನ ಅಂತ. ಇದು ಸೇಮ್ ಕರೆಂಟ್ ಆಪ್ರೇಷನ್ ಮಾಡಿಸ್ಕೋತಾರಲ್ವ ಮಕ್ಕಳಾಗದೇ ಇರೋರ ಥರ, ಸೊ ಅದೇ ಥರ ಮಾಡಿದ್ದು. ಅದರಿಂದ ಈಗ ಕರೆಂಟ್ ಆಪ್ರೇಷನ್ ಮಾಡಿಸ್ಕೊಂಡವ್ರನ್ನೂ ಸಹ ಒಂದಿನ ಮಾತ್ರ, ಅಂದರೆ ಒಂದಿನವೂ ಇಟ್ಕೊಳ್ಳೋದಿಲ್ಲ, ಬೆಳಿಗ್ಗೆ ಮಾಡಿ ಸಂಜೆ ಅಷ್ಟರಲ್ಲಿ ಮನೆಗೆ ಕಳಿಸ್ತಾರೆ. ಸೊ ಅದೇ ರೀತಿ ಮಾಡಿರೋದು. ಅದರಿಂದ ನನಗೆ ಒಂದಿನಕ್ಕೆ ವಾಪಸ್ ಮನೆಗೆ ಕಳಿಸಿದ್ದು. ಇದು ನನ್ನ ಫ್ರೆಂಡ್ ಅನಿತಾ ಮಗ ನಿಕ್ಕಿ. ಪ್ರತಿ ವರ್ಷ ಇವನಿಗೂ ಸಹ ನನ್ನ ಮಕ್ಕಳು ರಾಖಿ ಕಟ್ತಾರೆ. ಈ ವರ್ಷ ಮಯೂ ಇಲ್ಲ, ಮಯುಗೂ ಸಹ ಕಟ್ತಿದ್ರು. ಅವನು ಹಾಸ್ಟೆಲ್ನಲ್ಲಿದ್ದಾನೆ, ಅವನು B.Tech ಮಾಡ್ತಿದ್ದಾನೆ. ಸೊ ಅವನು ಉಡುಪಿನಲ್ಲಿ ಸೇರ್ಕೊಂಡಿದ್ದಾನೆ ಈ ವರ್ಷ, ಅದರಿಂದ ಅವನಿಲ್ಲ, ಅವನೊಬ್ಬ ಮಿಸ್ ಆದ. ಶಿಲ್ಪನ ಮಕ್ಳಿಗೂ ಸಹ ಕಟ್ತಾರೆ. ಪಾಪ ಅವ್ರಿಗೆ ಸ್ಕೂಲು ಕಾಲೇಜ್ ಇರುತ್ತಲ್ವ, ಫೋನ್ ಏನು ಮಾಡೋದಿಲ್ಲ. ಅವ್ರು ಯಾವಾಗ ಇಲ್ಲಿಗೆ ಬರ್ತಾರೋ ಆವಾಗಲೇ ಕಟ್ತಾರೆ. ಮಕ್ಕಳಿಗೆ ಏನೋ ಒಂಥರ ಖುಷಿ, ರಾಖಿ ಕಟ್ಟೋದಕ್ಕೂ ಖುಷಿ, ರಾಖಿ ಕಟ್ಟಿಸ್ಕೊಳ್ಳೋರಿಗೆ ರಾಖಿ ಕಟ್ಟಿಸ್ಕೊಳ್ಳೋದಕ್ಕೂ ಖುಷಿ. ಏನೋ ವರ್ಷಕ್ಕೊಂದ್ಸಲ ಬರುತ್ತಲ್ವ, ಏನೋ ಒಂದು ಪ್ರೀತಿ ಬಾಂಧವ್ಯ, ಅದರಿಂದ ಕಟ್ಟಲಿ ಅಂತ ನಾನು ಇಷ್ಟಪಡ್ತೀನಿ. ಇವತ್ತು ನಾನು ಲೈವ್ ವಿಡಿಯೋ ಬಂದಾಗ ಫುಲ್ಲು ಮುಖ ಎಲ್ಲ ಡಲ್ಲಾಗಿದೆ, ಹೆಂಗೆಂಗೋ ಕಾಣಿಸ್ತಿದ್ದೀನಿ, ಅದು ನಂಗೆ ಗೊತ್ತು. ಹೇಗೆ ಕಾಣಿಸಿದ್ರು ನಮ್ಮನ್ನು ಇಷ್ಟಪಡೋರ್ಗೆ ಇಷ್ಟ ಆಗ್ತೀನಿ ಅಂತ ನಾನೇನು ಎಡಿಟ್ ಮಾಡಿಲ್ಲ ಅಥವಾ ಏನೂ ಅನ್ಲಿಸ್ಟೆಡ್ ಮಾಡಿಲ್ಲ, ಹಾಗೆ ಹಾಕಿದ್ದೀನಿ. ಗೀತಾ ಸಿಸ್ಟರ್, ನೀವು ಕೇಳ್ತಿದ್ರಿ ಈಗ ಹೂವಿನ ಬೆಲೆ ಹೇಗಿದೆ ಅಂತ. ಒಂದೊಂದು ದಿನ ಒಂದೊಂದು ರೇಟ್ ಇರುತ್ತೆ. ಹಬ್ಬದಲ್ಲಿ ತುಂಬಾ ರೇಟ್ ಇತ್ತು, ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಯಾವ್ಯಾವ ದಿನ ಎಷ್ಟೆಷ್ಟು ರೇಟ್ ಆಗಿದೆ ಅನ್ನೋದನ್ನು. ಕನಕಾಂಬರ ಅಂತೂ ಹಬ್ಬದ ಟೈಮ್ನಲ್ಲಿ, ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ 3600 ಇತ್ತು. ಇದು ಪ್ರೀತಮ್, ನಮ್ಮ ವಿಜಯಕ್ಕನ ಮಗ. ಇವನಿಗೂ ಸಹ ಪ್ರತಿ ವರ್ಷ ರಾಖಿನ ಕಟ್ತಾರೆ. ಐಶುಗೆ ತಮ್ಮ ಆಗಬೇಕು, ಶಾರುಗೆ ಅಣ್ಣ ಆಗಬೇಕು. ಕಳ್ಳ ಇಬ್ರಿಗೂ 50 ರೂಪಾಯಿ ಕೊಟ್ಬಿಟ್ಟಿದ್ದಾನೆ. ಇವನು ಇವಾಗ ದೊಡ್ಡವನಾಗ್ಬಿಟ್ಟಿದ್ದಾನೆ. ನಾನು ಮತ್ತೊಮ್ಮೆ ಹಾರೈಸ್ತಾ ಇದ್ದೀನಿ ಪ್ರೀತಿಯ ಎಲ್ಲ ಸಹೋದರ ಸಹೋದರಿಯರಿಗೂ ರಕ್ಷಾಬಂಧನದ ಶುಭಾಶಯಗಳು. ದೇವರು ಎಲ್ಲರಿಗೂ ಆರೋಗ್ಯ, ಆಯಸ್ಸು, ಸಂಪತ್ತನ್ನು ಕೊಟ್ಟು, ಅಂದರೆ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ. ಎಲ್ಲರೂ ಪ್ರೀತಿಯಿಂದ ಸಿಸ್ಟರ್ ಅಂತ ಕರಿತೀರಾ ಅಲ್ವಾ, ಅದೇ ಒಂಥರ ಮನಸ್ಸಿಗೆ ತುಂಬ ಖುಷಿಯಾಗುತ್ತೆ. ಈ ಬಾಂಧವ್ಯ ಯಾವಾಗಲೂ ನನ್ನ ಮೇಲೆ ಹೀಗೆ ಇರಲಿ. ನಿಮ್ಮ ಜೊತೆ ಕೂಡ ನನ್ನ ಬಾಂಧವ್ಯ ಹೀಗೆ ಇರುತ್ತೆ. ನಾನು ಮತ್ತೆ ಯಾರಿಗೆ ರಾಖಿ ಕಟ್ಟಿದೆ ಅನ್ನೋದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಏನೇ ಆಗಲಿ, ಒಡ ಹುಟ್ಟು ಅನ್ನೋದು ಪ್ರತಿಯೊಬ್ಬರಿಗೂ ಇರಲೇಬೇಕು. ಒಬ್ಬರಿರೋದಕ್ಕಿಂತ ಇಬ್ಬರು ಜೊತೆಯಾಗಿದ್ದರೆ ಪ್ರೀತಿ ವಿಶ್ವಾಸವನ್ನು ಹಂಚ್ಕೊಳ್ಳೋದಕ್ಕೆ, ಕಷ್ಟ ಸುಖವನ್ನು ಹಂಚ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ನನ್ನ ಮಕ್ಕಳು ಈಗಲೂ ಇಷ್ಟಪಡ್ತಿರ್ತಾರೆ, ನನಗೊಬ್ಬ ಅಣ್ಣ ಇರಬೇಕಿತ್ತು ಕಣಮ್ಮ ಅಂತ. ಅದು ಹಾಗೆ ಯಾರಿರಲ್ವೋ ಅವ್ರು ಇರಬೇಕಿತ್ತು ಅಂತ ಪ್ರತಿಯೊಬ್ಬರಿಗೂ ಅನಿಸೋದು ಸಹಜ. ಧನ್ಯವಾದಗಳು.